ಇಮ್ಮಡಿ ಪುಲಕೇಶಿ ಕ್ರಿ.ಶ. 610-642 ಚಾಲುಕ್ಯ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ರಾಜನಾಗಿದ್ದನು. ಅವನು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದಾನೆ. ಅವನ ಆಳ್ವಿಕೆ ಕಾಲದಲ್ಲಿ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವು ಅತ್ಯುನ್ನತ ಸ್ಥಿತಿಗೆ ತಲುಪಿತು. ಅವನನ್ನು ದಕ್ಷಿಣಾಪತೇಶ್ವರಯ್ಯ ಎಂದು ಕರೆಯಲಾಗುತ್ತಿತ್ತು, ಅಂದರೆ ದಕ್ಷಿಣ ಭಾರತದ ಮಹಾರಾಜ. ಪುಲಕೇಶಿಯ ತಂದೆ ಕೀರ್ತಿವರ್ಮ ಮತ್ತು ತಾಯಿ ರಾಜಶ್ರೀಯರು. ತಂದೆಯ ನಿಧನದ ನಂತರ ಅವನು ಸಿಂಹಾಸನಾರೋಹಣ ಮಾಡಿದನು. ಪ್ರಾರಂಭದಲ್ಲಿ ಅವನಿಗೆ ತನ್ನ ಸಂಬಂಧಿಕರಿಂದ ವಿರೋಧ ಎದುರಾದರೂ ತನ್ನ ಧೈರ್ಯ ಮತ್ತು ಯುದ್ಧ ಕೌಶಲ್ಯದಿಂದ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿದನು. ಅವನ ರಾಜಧಾನಿ ಬಾದಾಮಿ ಇಂದಿನ ಕರ್ನಾಟಕದಲ್ಲಿ ಆಗಿತ್ತು. ಪುಲಕೇಶಿಯ ಅತ್ಯಂತ ಪ್ರಸಿದ್ಧ ಯುದ್ಧವೆಂದರೆ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನ ವಿರುದ್ಧ ನಡೆದ ಸಮರ. ಈ ಯುದ್ಧದಲ್ಲಿ ಪುಲಕೇಶಿ ಜಯಶಾಲಿಯಾದನು. ಇದರಿಂದ ಅವನಿಗೆ ಅಪಾರ ಖ್ಯಾತಿ ದೊರಕಿತು. ದಕ್ಷಿಣ ಭಾರತದ ರಾಜನು ಉತ್ತರ ಭಾರತದ ಮಹಾರಾಜನನ್ನು ಸೋಲಿಸಿದ್ದೇ ಇತಿಹಾಸದಲ್ಲೊಂದು ಮಹತ್ವದ ಘಟನೆ. ಈ ಜಯದಿಂದ ಅವನು ತನ್ನ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದನು. ಅವನ ಆಡಳಿತ ಕೌಶಲ್ಯವು ಶ್ಲಾಘನೀಯವಾಗಿತ್ತು. ಪ್ರಜೆಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಯುತ ಆಡಳಿತ ನಡೆಸಿದನು. ವ್ಯಾಪಾರ, ಕೃಷಿ, ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಪ್ರಗತಿ